ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 6 ಗಂಟೆ ಆಗಿತ್ತು. ಹೊರಗಡೆ ಎಲ್ಲ ಬಾಗಿಲು ಒರೆಸ್ಕೊಂಡು ರಂಗೋಲಿನ ಬಿಡ್ತಾ ಇದ್ದೀನಿ. ನೈಟ್ ಯಾಕೋ ನಿದ್ದೆನೇ ಆಗ್ತಾ ಇರಲಿಲ್ಲ, ತುಂಬಾ ತಲೆನೋವ್ತಾ ಇತ್ತು. ಹಿಂಗೆ ಏನೇನೋ ಯೋಚನೆಗಳೆಲ್ಲ ಬರ್ತಾ ಇತ್ತು. ಸರಿ ಸುಮ್ಮನೆ ಮಲ್ಕೊಂಡು ಒದ್ದಾಡೋದಕ್ಕಿಂತ ಸರಿಗೆ ನಿದ್ದೆನೂ ಬರ್ತಾಯಿಲ್ಲ, ಏನೂ ಇಲ್ಲ. ಹೋಗ್ಬಿಟ್ಟು ಅಟ್ಲೀಸ್ಟ್ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನಾದರೂ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಕೆಳಗಡೆ ಬಂದೆ. ಸೊ ಹಿಂದಿನ ದಿನವೇ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ನಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಎದ್ದು ಏನು ಮಾಡಬೇಕು ಅನ್ನೋ ಥರ ಇರಲಿಲ್ಲ. ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಡೈರೆಕ್ಟಾಗಿ ಬಂದು ಬಾಗಿಲೆಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ರಂಗೋಲಿ ಬಿಡ್ತಾಯಿದ್ದೀನಿ. ನನಗೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಗೋ ಕೆಲಸ ಅಂತಂದರೆ ನಮ್ಮನೆ ಬಾಗಿಲು ಒರೆಸಿ ರಂಗೋಲಿ ಬಿಡೋದು. ನನಗೆ ಈ ಒಂದು ಕೆಲಸ ಅಂತೂ ತುಂಬಾ ಇಷ್ಟ ಆಗುತ್ತೆ. ಒಂಥರ ಮೈಂಡ್ ಪೀಸ್ ಅನಿಸುತ್ತೆ ನಾನು ರಂಗೋಲಿ ಬಿಡುವಾಗ. ಟೈಮ್ ಬೇರೆ 6 ಗಂಟೆ ಅಷ್ಟೇ ಅಲ್ವಾ. ಹಕ್ಕಿಗಳ ಚಿಲಿಪಿಲಿ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಹೊರಗಡೆನೇ ಇರೋಣ ಅನ್ನೋ ಥರ ಅನ್ನಿಸ್ತಾ ಇತ್ತು. ತಣ್ಣಗೆ ಬೀಸೋ ಗಾಳಿ, ಆ ವೆದರೇ ತುಂಬ ಚೆನ್ನಾಗಿತ್ತು. ಇನ್ನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಮನೆ ಒಳಗಡೆ ಬಂದೆ. ಮನೆಯಲ್ಲಿ ಹೂವು ಖಾಲಿಯಾಗಿತ್ತು. ಹಾಗಾಗಿ ಜೀವನ್ ಹೇಗಿದ್ರು ರೆಡಿ ಆಗಿದ್ರಲ್ಲ ಆಫೀಸಿಗೆ, ಒಂದು ಸ್ವಲ್ಪ ಹೂವು ತಂದು ಕೊಟ್ಬಿಡ್ತೀರಾ ಪೂಜೆಗೆ ಅಂತ ಕೇಳಿದೆ. ಸರಿ ಅಂತ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ ಹೂವು ತೊಗೊಂಬರೋದಕ್ಕೆ ಅಂತ. ಇನ್ನೂ ಅವ್ರಿಗೆ ಹಲ್ಲು ಕಿತ್ತಾಕಿದ್ರಲ್ವ, ಸ್ಟಿಚ್ ಬೇರೆ ಹಾಕಿದ್ರಲ್ಲ. ಬೆಳಗ್ಗೆ ಹೊತ್ತು ಯೂಶ್ವಲಾಗಿ ತಿಂಡಿ ಎಲ್ಲ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ, ಗಂಜಿ ಏನಾದರೂ ಮಾಡಿಕೊಟ್ಬಿಡ್ತೀಯ ಇವತ್ತು ಅಂತ ಕೇಳಿದ್ರು. ಸರಿ ಅವ್ರು ಬರೋ ಅಷ್ಟೊತ್ತಿಗೆ ನಾನು ರವೆ ಎಲ್ಲ ಹುರಿದು ಗಂಜಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ. ಯೂಶ್ವಲಾಗಿ ಗಂಜಿ ಮಾಡಿದಾಗ ಅಪ್ಪು ಕೂಡ ಇಷ್ಟಪಟ್ಟು ಗಂಜಿನ ಕುಡಿತಾನೆ. ಹಾಗಾಗಿ ಇಲ್ಲಿ ಒಂದು 3 ಗ್ಲಾಸಿಗೆ ಆಗೋಷ್ಟು ಗಂಜಿ ಮಾಡ್ತಾಯಿದ್ದೀನಿ. ಜೀವನ್ ಕೂಡ ಹೂವು ತೊಗೊಂಬರೋದಕ್ಕೆ ಅಂತ ಹೋದವರು ಬಂದರು. ಹೂವು ಕೊಟ್ಬಿಟ್ಟು ಅವರು ಮೇಲ್ಗಡೆ ಹೋಗಿ ಅವ್ರ ಬ್ಯಾಗೆಲ್ಲ ತೊಗೊಂಡು ಕೆಳಗಡೆ ಬರೋ ಅಷ್ಟೊತ್ತಿಗೆ ನಾನು ತಟ್ಟೆನಲ್ಲಿ ಗಂಜಿನ ಆರಾಕಿದ್ದೆ. ತುಂಬ ಬಿಸಿ ಇದ್ದರೆ ಕೂಡ ಬೇಗ ಬೇಗ ಕುಡಿಯೋದಕ್ಕಾಗಲ್ಲ ಅಂತ. ಟೈಮ್ ಕೂಡ ಆಗಿತ್ತು. ಸರಿ ಬೇಗ ಕುಡಿದ್ಬಿಟ್ಟು ಹೊರಡ್ತೀನಿ ಅಂತ ಹೊರಟರು. ನಾನು ಕೂಡ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಕೆಳಗಡೆ ಮಾತ್ರ ನಾನು ಲಾಸ್ಟಲ್ಲಿ ಒರೆಸ್ಕೊಳ್ತೀನಿ. ಹೂವೆಲ್ಲ ಮುಡಿಸಿದಾಗಿ ಇನ್ನೇನು ಪೂಜೆ ಮಾಡ್ತೀನಿ ಅನ್ನೋ ಟೈಮಿಗೆ ಕೆಳಗಡೆದೆಲ್ಲ ಒರೆಸ್ಕೊಳ್ತೀನಿ. ಮೇಲ್ಗಡೆ ಶೆಲ್ಫೆಲ್ಲ ಏನಿದೆ ದೇವ್ರ ಸಾಮಾನೆಲ್ಲ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಫಸ್ಟೇ ಒರೆಸ್ಕೊಂಡು ರೆಡಿ ಮಾಡ್ಕೊಂಬಿಡ್ತೀನಿ. ಯಾಕೆ ಅಂತ ಅಂದರೆ ಯೂಶ್ವಲಾಗಿ ಹೂವೆಲ್ಲ ಮುಡಿಸಿದಾಗ ಅದ್ರ ಪೆಟಲ್ಸ್ ಎಲ್ಲ ಬಿದ್ದಿರುತ್ತೆ, ಅದೆಲ್ಲ ಒಣಗಿರುತ್ತೆ ಅಲ್ಲ. ಸೊ ಅದನ್ನೆಲ್ಲ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹೂವೆಲ್ಲ ಇಟ್ಕೊತೀನಿ. ಅದಾದಮೇಲೆ ಕೆಳಗಡೆ ನೆಲ ಎಲ್ಲ ನಾನು ಇನ್ನೇನು ಪೂಜೆ ಕೂತ್ಕೊಳ್ತೀನಿ ಅನ್ನೋವಾಗ ಒರೆಸ್ಕೊಂಡ್ರೆ ಕಂಪ್ಲೀಟಾಗಿ ಕ್ಲೀನ್ ಅಂತ ಅನಿಸುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಇನ್ನು ಹೂವು ಅಂತೂ ಇವತ್ತು ತುಂಬಾ ಫ್ರೆಶ್ ಆಗಿ ಸಿಕ್ಕಿತ್ತು. ಬೆಳಗ್ಗೆ ಹೂವು ತೊಗೊಂಡು ಬರೋದಕ್ಕೆ ಅಂತ ಹೋದಾಗ ಯೂಶ್ವಲಾಗಿ ಚೆನ್ನಾಗಿರೋದು ಸಿಗುತ್ತೆ. ಅದೇ ಸಂಜೆ ಟೈಮ್ ತೊಗೊಂಬರ್ತೀವಿ ಅಂತ ಅಂದರೆ ಎಲ್ಲ ಒಂದು ಸ್ವಲ್ಪ ಬಾಡ್ದಂಗೆ ಆಗೋಗ್ಬಿಟ್ಟಿರುತ್ತೆ, ಅಷ್ಟು ಫ್ರೆಶ್ ಅಂತ ಅನಿಸಲ್ಲ. ಬಟ್ ಇವತ್ತು ಬೆಳಗ್ಗೆನೇ ತಂದಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಹೂವು. ಇನ್ನು ನಾಳೆ ಯುಗಾದಿ ಹಬ್ಬಕ್ಕೆ ಕೂಡ ಬೇಕಲ್ವ, ಸ್ವಲ್ಪ ಜಾಸ್ತಿನೇ ತೊಗೊಂಬರ್ಬೇಕಾಗಿತ್ತು, ಹಾರ ಮಾಡಿ ದೇವರಿಗೆ ಹಾಕ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದೆ. ಜೀವನ್ ಸಂಜೆ ಆಫೀಸಿಂದ ಬರೋವಾಗ ಹಾಗೆ ತೊಗೊಂಡು ಬರ್ತೀನಿ ಬಿಡು ಅಂತ ಹೇಳಿದ್ರು. ನನಗಂತೂ ಇವತ್ತಿನ ಹೂವು ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ಯಾವುದಾದ್ರೂ ಒಂದೇ ಒಂದು ಹೂವು ಮುಡಿಸ್ಬೇಕು ಅಂತಂದರೆ ಇಷ್ಟ ಆಗಲ್ಲ. ಸಾವಂತಿಗೆ ಹೂವು ಅಂದರೆ ಬರೀ ಸಾವಂತಿಗೆ ಹೂವನ್ನ ಮುಡಿಸೋದು ದೇವರಿಗೆ. ಈ ರೀತಿಯಾಗಿ ನನಗೆ ರೋಸ್ ಮಿಕ್ಸ್ ಇದ್ದರೆ ಅಥವಾ ಮಿಕ್ಸ್ ಹೂವುಗಳೆಲ್ಲ ಇತ್ತು ಅಂತ ಅಂದರೆ ಆವಾಗ ಇಷ್ಟ ಆಗುತ್ತೆ ದೇವ್ರಿಗೆ ಮುಡಿಸೋದಕ್ಕೆ. ಆವಾಗ ಏನೋ ಒಂಥರ ಅಲಂಕಾರ ಮಾಡಿದ್ದು ಒಂಥರ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಹೊರಗಡೆ ಎಲ್ಲ ಹೂವು ಇಟ್ಬಿಟ್ಟು ಬಂದೆ, ಹೊಸ್ಲಿಗೆ ಆಗಿರ್ಬೋದು, ತುಳಸಿಗಾಗಿರ್ಬೋದು ಎಲ್ಲನೂ. ಇವಾಗ ದೇವ್ರ ಮನೆ ಒಳಗಡೆ ಕೂಡ ಸಿಂಪಲಾಗಿ ಈ ರೀತಿಯ ಹೂವನ್ನ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇನ್ನು ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇವಾಗ ದೇವ್ರಿಗೆ ದೀಪ ಹಚ್ಚಬೇಕು.
ನೈಟ್ ಏನೋ ಯೋಚನೆ ಮಾಡಿಕೊಂಡು ನಿದ್ದೆನೇ ಆಗಲಿಲ್ಲ. ಸರಿ ಇನ್ನು ಹೇಗಿದ್ದರೂ ಬೆಳಗ್ಗೆ ಆಯ್ತಲ್ಲ, ಸ್ನಾನ ಆದರೂ ಮಾಡಿ ಪೂಜೆ ಮಾಡಿಬಿಡೋಣ ಅಂತ ಬಂದಿದ್ದು. ನಿಜವಾಗ್ಲೂ ಎಷ್ಟು ಖುಷಿ ಕೊಡ್ತು ಅಂತ ಅಂದರೆ ಮೈಂಡ್ ತುಂಬ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಹಾಗೆ ಏನೋ ಒಂಥರ ಇದೇ ಟೈಮಲ್ಲಿ ಪ್ರತಿದಿನ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮನೆ ತುಂಬ ಪಾಸಿಟಿವಿಟಿ ಅಂತ ಅನ್ನಿಸ್ತಾ ಇತ್ತು. ಅದೊಂಥರ ಖುಷಿನೇ ಬೇರೆ. ಸೊ ಇವಾಗ ಜೀವನ್ ಕೂಡ ಆಫೀಸಿಗೆ ಹೊರಟರು. ಅವ್ರು ಹೊರಟ ಮೇಲೆ ನಾನು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗನೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಜೀವನ್ ಮನೆ ಬಿಟ್ಟಾಗ ಟೈಮ್ ಆಗಲೇ 6:45 ಆಗಿತ್ತು. ಸೊ ಅವ್ರು ಹೊರಡೋ ಅಷ್ಟೊತ್ತಿಗೆ ಬೇಗ ಮಾಡೋಣ ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಆಗಲಿಲ್ಲ. ಅವ್ರು ಹೊರಟ ಮೇಲೇ ನಾನು ದೀಪ ಹಚ್ಚೋ ಹಾಗೆ ಆಯಿತು. ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ ಎದ್ದು ಇಷ್ಟು ಬೇಗ ಪೂಜೆ ಮಾಡಿರೋದು ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಅನ್ನಿಸ್ತಾ ಇತ್ತು. ಯಾವಾಗ ಲಾಸ್ಟ್ ನಾನು ಇಷ್ಟು ಬೇಗ ಎದ್ದು ಪೂಜೆ ಮಾಡಿದ್ದು ಅಂತ ಅಂದರೆ ಖುಷಿ, ಹಾಗೆಯೇ ಟೆನ್ಷನ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಸೊ ಆವತ್ತಿನ ದಿನ ಅಷ್ಟೇ ನೈಟೆಲ್ಲ ನಿದ್ದೆ ಆಗಿರಲಿಲ್ಲ ನನಗೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರಿಗೆ ಬಂದು ದೀಪ ಹಚ್ಚಿ ಪೂಜೆ ಮಾಡಿದಾಗ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಇನ್ನೂ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಯಾಕೋ ಮನಸ್ಸೇ ಬರ್ತಾ ಇರಲಿಲ್ಲ. ಗೊತ್ತಿಲ್ಲ, ಆವತ್ತಿನ ದಿನ ಅಂತೂ ನಾನು ತುಂಬಾ ಹೆದರಿಬಿಟ್ಟಿದ್ದೆ. ಗೊತ್ತು ಕರೆಕ್ಟಾಗಿ ಎಲ್ಲ ಆಗುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ ಅಂತ. ಬಟ್ ಆದರೂ ಕೂಡ ಆ ಒಂದು ಫೀಲಿಂಗ್ ಏನಿದೆ ಅಲ್ಲ, ತುಂಬ ಟೆನ್ಷನ್ ಆಗೋಗ್ಬಿಟ್ಟಿದ್ದೆ. ನನ್ನ ಮನಸ್ಸೊಳಗಿರೋ ಫೀಲಿಂಗ್ ನಾನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದನ್ನೇ ಹೇಳಿದ್ರೂ ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇರಲಿಲ್ಲ. ಆವತ್ತಿನ ದಿನ ಆ ಒಂದು ಟೆನ್ಷನಿಗೆ ನೈಟ್ ನಿದ್ದೆನೇ ಬಂದಿರಲಿಲ್ಲ ಅಂತ ಹೇಳ್ಬೋದು. ಇನ್ನು ಇವತ್ತಿನ ನೈಟ್ ಯಾಕೆ ನಿದ್ದೆ ಬಂದಿಲ್ಲ ಅಂತ ಅಂದರೆ, ಹೀಗೆ ಜೀವನ್ ಏನೋ ಒಂದು ವಿಷಯ ಡಿಸ್ಕಸ್ ಮಾಡಿದ್ರು. ಅದನ್ನು ಯೋಚನೆ ಮಾಡಿಕೊಂಡು ನನಗೆ ನೈಟೆಲ್ಲ ಫುಲ್ ನಿದ್ದೆನೇ ಬಂದಿಲ್ಲ. ಜೀವನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ಅಪ್ಪು ಎಲ್ಲರೂ ಚೆನ್ನಾಗೇ ನಿದ್ದೆ ಮಾಡ್ತಿದ್ದಾರೆ. ಬಟ್ ನನಗೆ ಯಾವುದಾದ್ರೂ ಒಂದು ವಿಷಯ ಏನಾದ್ರು ಹೇಳಿಬಿಟ್ರೆ ಅಲ್ವಾ, ಅದು ತಲೆಯಲ್ಲೇ ಕೊರಿತಾ ಇರುತ್ತೆ, ಪ್ರಾಪರಾಗಿ ನಿದ್ದೆ ಕೂಡ ಬರೋಲ್ಲ. ಇನ್ನು ಬೆಳಗ್ಗೆ ಇನ್ನೇನು ಮಾಡೋದು, ಇಷ್ಟೊತ್ತು ತನಕನೇ ಆಗೋಯ್ತು, ಇನ್ನು ಹೇಗಿದ್ರು ಬೆಳಗ್ಗೆ ಆಗಿದೆಯಲ್ಲ, ಸರಿ ಬಿಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆನಾದರೂ ಮಾಡೋಣ, ಆವಾಗಾದರೂ ನನ್ನ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಇಫ್ ಇನ್ ಕೇಸ್ ಏನಾದರೂ ಮಧ್ಯಾಹ್ನ ನಿದ್ದೆ ಬಂದರೆ ಮಧ್ಯಾಹ್ನ ಮಲ್ಕೊಳ್ಳೋಣ ಅನ್ನೋ ಥರ ಆಗಿತ್ತು. ಸೊ ಇನ್ನು ನಾನು ಕೂಡ ರಾಜೇಶ್ ರಿವೀಲ್ಸ್ ಅವರ ಒಂದು ಪಾಡ್ಕಾಸ್ಟ್ ನೋಡಿಕೊಂಡು ಹೀಗೆ 8:30 ಆಯಿತು ಟೈಮು. ಅಪ್ಪು ಕೂಡ ಇನ್ನೂ ಎದ್ದಿರಲಿಲ್ಲ. ಇನ್ನು ಇವಾಗ ಆರಾಮಾಗಿ ಮಲ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ, ಅವ್ನು ಎದ್ದಾಗ ಎದ್ದೇಳಲಿ ಅಂತ. ಸಿರಿ ಅಂತೂ ಯಾವಾಗಲೂ 8 ಗಂಟೆಗೆಲ್ಲ ಎದ್ಬಿಡೋದು. ಪಾಪ ಇವತ್ತು ಯಾಕೋ ಎದ್ದೇ ಇರಲಿಲ್ಲ. ಸರಿ ಇನ್ನು ಪಾಪುನ ನೋಡೋದಕ್ಕೆ ಅಂತ ಮೇಲ್ಗೆ ಬಂದೆ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಲಲ್ಲ. ಸರಿ ಬಟ್ಟೆ ಕೆಲಸನಾದರೂ ಮುಗಿಸ್ಕೊಂಬಿಡೋಣ, ಹೇಗಿದ್ರು ಇದನ್ನು ಮಾಡಲೇಬೇಕಲ್ವ, ಅಟ್ಲೀಸ್ಟ್ ಇದೊಂದಾದರೂ ಮುಗಿಸ್ಕೊಂಬಿಟ್ರೆ ಆರಾಮಾಗಿ ಮಧ್ಯಾಹ್ನ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಫ್ ಇನ್ ಕೇಸ್ ಆದರೆ ಅಮ್ಮನ ಮನೆ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಇದೊಂದು ಕೆಲಸನ ಮಾಡ್ಕೋತಾ ಇದ್ದೆ. ನನಗಂತೂ ಈ ಥರ ಬಟ್ಟೆ ಕೆಲಸ ಏನಾದರೂ ಇದ್ದಾಗ ಅಲ್ವಾ, ಯಾರ ಹತ್ರನಾದರೂ ಮಾತಾಡಿಕೊಂಡು ಕೆಲಸ ಮಾಡಿದ್ರೆ ಮಾಡ್ದಂಗೆ ಅನಿಸಲ್ಲ. ನನಗಿಷ್ಟ ಆಗದಿರೋ ಕೆಲಸ ಅಂತ ಅಂದರೆ ಅದರಲ್ಲೂ ಈ ಒಂದು ಬಟ್ಟೆ ಮಡ್ಚೋ ಕೆಲಸ ಅಂತಲೇ ಹೇಳ್ಬೋದು. ಜೀವನಂತೂ ಬಟ್ಟೆಗಳನ್ನ ವಾಶ್ಗೆ ಹಾಕಿ ಒಣಗಾಕ್ಬಿಟ್ಟು ತೊಗೊಂಬಂದೆಲ್ಲ ಇಲ್ಲಿಗೆ ಹಾಕ್ಬಿಡ್ತಾರೆ ಬೆಡ್ ಮೇಲೆ. ಎಲ್ಲನೂ ಫೋಲ್ಡ್ ಮಾಡಬೇಕು ಅಂತ ಅಂದರೆ ಒಂದೇ ಸಲ ಆ ಲಾಟ್ ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದು ಇದೆಯಾ ಈ ಬಟ್ಟೆಗಳು ಮಡ್ಚೋದಕ್ಕೆ ಅಂತ ಮಡ್ಚೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸರಿ ಅಂತ ನಾನೇನು ಮಾಡಿದೆ, ಉಷಾಕಂಗೆ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿಕೊಂಡು ಬಟ್ಟೆಗಳನ್ನೆಲ್ಲ ಮಡಚಿ ವಾರ್ಡ್ರೋಬ್ಗೆ ಎತ್ತಿಟ್ಬಿಟ್ಟೆ. ಆಲ್ಮೋಸ್ಟ್ 1 hour ತೊಗೊಂಡಿದ್ದೀನಿ ನಾನು ಬಟ್ಟೆ ಎಲ್ಲ ಮಡ್ಚೋದಕ್ಕೆ. ಬಟ್ ಮಡ್ಚ್ದಂಗೆ ಅನಿಸ್ಲಿಲ್ಲ, ಬೇಗನೂ ಕೆಲಸಗಳೆಲ್ಲ ಕಂಪ್ಲೀಟ್ ಆಗೋಯ್ತು. ನೀವು ಇದೇ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಏನಾದರೂ ಕೆಲಸ ಜಾಸ್ತಿ ಇದೆ, ನನಗೆ ಮಾಡೋದಕ್ಕೆ ಮೂಡೇ ಇಲ್ಲ ಅಂತ ಅಂದಾಗ ಉಷಾ ಅಕ್ಕಂಗೋ ಇಲ್ಲಾಂದರೆ ಸುಪ್ರಿಯಂಗೋ ಅಥವಾ ನಮ್ಮ ಚಿಕ್ಕಮ್ಮನಿಗೋ ನಮ್ಮ ಅಜ್ಜಿಗೋ ಯಾರಿಗಾದ್ರೂ ಕಾಲ್ ಮಾಡಿ ಮಾತಾಡ್ಕೊಂಡು ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಸೊ ದಟ್ ನನಗೂ ಕೂಡ ಕೆಲಸ ಮಾಡ್ದಂಗೆ ಅನ್ಸಲ್ಲ, ಬೇಗನೂ ಕಂಪ್ಲೀಟ್ ಆಗೋಗುತ್ತೆ, ಹಾಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡ್ತೀನಿ. ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ?
ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದಾಯಿತು, ಅವ್ರವ್ರ ವಾರ್ಡ್ರೋಬ್ಗೆಲ್ಲ ಎತ್ತಿಡ್ತಾ ಇದ್ದೀನಿ. ಸೊ ಈ ಒಂದು ರೂಮಲ್ಲಿ ಒಂದು ಸೆಕ್ಷನ್ ಏನಿದೆ ಅದು ಬಂದು ಸಿರಿಗೆ ಅಂತ ಇಟ್ಬಿಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದುಬಿಟ್ಟು ಅಪ್ಪುಗೆ ಅಂತ ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಫಸ್ಟು ಕಂಪ್ಲೀಟ್ ಕಬೋರ್ಡ್ ಬಂದುಬಿಟ್ಟು ಅಪ್ಪುದೇ ಇತ್ತು, ಬಟ್ ಇವಾಗ ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ಸಿರಿಗೆ, ಕೆಳಗಡೆ ಎಲ್ಲ ಅಪ್ಪುಗೆ ಅಂತ. ಇನ್ನು ಕಾರ್ನರೆಲ್ಲ ಏನಿದೆ ಅಲ್ಲ ಅದು ಬಂದು ಬೆಡ್ಶೀಟ್ ಆಗಿರ್ಬೋದು, ಅದಾದಮೇಲೆ ಪಾಪುದು ಸಪ್ರೇಟ್ ಬಟ್ಟೆಗಳು ಏನು ಬರುತ್ತೆ, ಸೊ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ಈ ತುಂಬ ರೇರಾಗಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಇನ್ನು ಈ ಸೈಡ್ ಬಂದರೆ ಅದು ಕಂಪ್ಲೀಟ್ ಜೀವನ್ ವಾರ್ಡ್ರೋಬು. ಸೊ ಈ ರೀತಿಯಾಗಿ ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ರೂಮಲ್ಲಿ ಬಂದರೆ ಕಂಪ್ಲೀಟಾಗಿ ನನ್ನದೇ ಬಟ್ಟೆಗಳಿದೆ. ನಾನು ಫಸ್ಟ್ ಈ ಮನೆಗೆ ಬಂದಾಗಲೇ ಹೇಳಿಬಿಟ್ಟಿದ್ದೆ, ನನ್ನ ಬಟ್ಟೆಗಳು ತುಂಬ ಜಾಸ್ತಿ ಇದ್ದಾವೆ, ಸೊ ನೀವು ಈ ಕಡೆ ರೂಮಲ್ಲೇ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅವತ್ತಿನಿಂದ ಇವತ್ತಿನವರೆಗೂ ಜೀವಂದು ಇದೇ ರೂಮಲ್ಲೇ ಬಟ್ಟೆಗಳೆಲ್ಲ ಇರೋದು. ಆ್ಯಂಡ್ ಮೋರೋವರ್ ಅವ್ರಿಗೆ ಅದು ತುಂಬ ಕಂಫರ್ಟಬಲ್ ಆಗೇ ಇದೆ ಅಲ್ವಾ. ಸೊ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ನೋಡಬೇಕು ಏನು ಮಾಡೋದು ಅಂತ. ಸದ್ಯಕ್ಕೆ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಷ್ಟೇನೆ. ಇವಾಗ ನನ್ನ ಬಟ್ಟೆಗಳೆಲ್ಲ ಏನು ಫೋಲ್ಡ್ ಮಾಡಿದ್ದೆ ಎಲ್ಲನೂ ತೊಗೊಂಡು ಆ ಕಡೆ ರೂಮ್ಗೆ ಇಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನು ಅಪ್ಪು ಕೂಡ ಇದ್ದ ಅಲ್ವಾ, ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ತಂದ್ಕೊಟ್ಬಿಡಪ್ಪ ಅಂತ ಹೇಳಿಬಿಟ್ಟು ಅವನ ಕೈಯಲ್ಲಿ ಬಟ್ಟೆಗಳೆಲ್ಲ ತರಿಸ್ಕೊಂಡೆ. ಬಟ್ಟೆಗಳೆಲ್ಲ ಎತ್ತಿಟ್ಬಿಟ್ಟು ಈ ಕಡೆ ರೂಮಲ್ಲಿ ಬೆಡ್ಶೀಟೆಲ್ಲ ನೀಟಾಗಿ ಹಾಕಿ ಪಿಲ್ಲೋನೆಲ್ಲ ನೀಟಾಗಿ ಎತ್ತಿಟ್ಟಿದ್ದಾಯಿತು. ಇನ್ನು ಆ ಕಡೆ ವಾರ್ಡ್ರೋಬ್ ನೋಡ್ಬೋದು, ಕಂಪ್ಲೀಟಾಗಿ ಬಟ್ಟೆ ಮಡ್ಚಿರೋದೆಲ್ಲ ತೊಗೊಂಡ್ಬಂದು ರ್ಯಾಂಡಮಾಗಿ ಇಟ್ಬಿಟ್ಟಿರ್ತೀನಿ. ಯಾವಾಗಾದರೂ ಒಂದಿನ ಫ್ರೀ ಆದಾಗ ಇದೆಲ್ಲ ಕ್ಲೀನ್ ಮಾಡಬೇಕು. ಕುರ್ತಾ ಸೆಟ್ಟೆಲ್ಲ ಸಪ್ರೇಟಾಗಿ, ಆಮೇಲೆ ಮ್ಯಾಕ್ಸಿ ಡ್ರೆಸ್ ಎಲ್ಲ ಸಪ್ರೇಟಾಗಿ ಈ ರೀತಿಯಾಗೆಲ್ಲ ಅರೇಂಜ್ ಮಾಡಿ ಇಡಬೇಕು. ನಾನೇನು ಮಾಡ್ತೀನಿ ಅಂತ ಅಂದರೆ ಫೋಲ್ಡ್ ಮಾಡಿಟ್ಟಿರೋ ಬಟ್ಟೆನೆಲ್ಲ ರ್ಯಾಂಡಮಾಗಿ ತೊಗೊಂಬಂದು ಜೋಡಿಸ್ಬಿಡ್ತೀನಿ. ಆಮೇಲೆ ಯೂಸ್ ಮಾಡುವಾಗ ಅಲ್ವಾ ನೋಡ್ಕೊಂಡು ತೊಗೊಳ್ತೀನಿ ಅಷ್ಟೇ. ಇದೇ ಬಟ್ಟೆ ಹಾಕೋಬೇಕು ಅದೇ ಬಟ್ಟೆ ಹಾಕೋಬೇಕು ಅಂತೆಲ್ಲ ಹುಡುಕಿ ತೊಗೊಳಕ್ಕೆ ಹೋಗಲ್ಲ. ಫ್ರಂಟಲ್ಲಿ ಯಾವ್ದು ನನಗೆ ಕಾಣಿಸ್ತಾ ಇರುತ್ತೆ ಅದನ್ನು ತೊಗೊಂಡು ಹಾಕ್ಕೊಳ್ತೀನಿ ಈ ಥರ. ಸೊ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟರೆ ನನಗೂ ಕೂಡ ಗೊತ್ತಾಗುತ್ತೆ ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿದೆ ಏನು ಅಂತ. ಒಂದು ಕಬೋರ್ಡಲ್ಲಿ ಮಾತ್ರ ನಾನು ಕಂಪ್ಲೀಟಾಗಿ ನನ್ನ ಸೀರೆಗಳು ಹೊಸ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಇನ್ನು ಕಾರ್ನರ್ ಕಬೋರ್ಡಲ್ಲಿ ಏನು ಬರುತ್ತೆ ಅಲ್ಲಿ ಬಂದುಬಿಟ್ಟು ನಾನು ಕಂಪ್ಲೀಟಾಗಿ ಡೈಲಿ ಯೂಸ್ ಬಟ್ಟೆ ಆಗಿರ್ಬೋದು, ಮತ್ತು ಹೊರಗಡೆ ಹಾಕ್ಕೊಂಡು ಹೋಗೋ ಡ್ರೆಸ್ಗಳಾಗಿರ್ಬೋದು, ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೆಕ್ಷನಲ್ಲಿ ಬಂದುಬಿಟ್ಟು ಕಂಪ್ಲೀಟಾಗಿ ರೇಷ್ಮೆ ಸೀರೆಗಳು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಒಂದಿನ ಶೇರ್ ಮಾಡ್ಕೊಳ್ತೀನಿ ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್ ಎಲ್ಲ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು. ಸೊ ತುಂಬ ಜನ ಕೇಳ್ತಾ ಇರ್ತೀರಾ, ನಾನು ಕೂಡ ಅಂದ್ಕೊಳ್ತೀನಿ ಅದೆಲ್ಲ ವಿಡಿಯೋ ಮಾಡಬೇಕಂತ. ಬಟ್ ಈಗ ಪಾಪು ಇರೋದ್ರಿಂದ ಅಲ್ವಾ ನಾನು ಸಪ್ರೇಟಾಗಿ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ ಒಂಚೂರು ಅಷ್ಟೇ. ಇನ್ನು ನೆಕ್ಸ್ಟು ಪಾಪುನೂ ಕೂಡ ಎದ್ಲು. ಸೊ ಅವಳನ್ನ ಕರ್ಕೊಂಡು ಇವಾಗ ನೇಲ್ ಕಟ್ ಮಾಡಬೇಕು ಅಂತ ಬಾಲ್ಕನಿಗೆ ಹೋದೆ. ಏಕೆಂತಂದರೆ ಆ ಪಾಪು ಏನು ಮಾಡಿದ್ದಾಳೆ, ಹಿಂದಿನ ದಿನ ಅವಳಿಗೆ ಕೈಯಲ್ಲೆಲ್ಲ ನೇಲ್ಸ್ ಬಂದಿದೆ ಅಲ್ವಾ, ಅಪ್ಪುಗೆ ಕೂಡ ಒಂದೆರಡು ಕಡೆ ತರಿಸ್ಬಿಟ್ಟು ಅವಳು ಕೂಡ ತರಿಸ್ಕೊಬಿಟ್ಟಿದ್ದಾಳೆ. ಸೊ ಹಾಗಾಗಿ ನೇಲ್ಸ್ ಎಲ್ಲ ಕಟ್ ಮಾಡೋಣ, ಹಾಗೆ ಅಪ್ಪುಗೂ ಕೂಡ ನೇಲ್ಸ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಾಲ್ಕನಿಗೆ ಕರ್ಕೊಂಡು ಹೋದೆ. ಇನ್ನು ಮಕ್ಕಳಿಬ್ರು ಕೂಡ ಎದ್ರಲ್ವಾ, ಇನ್ನೇನು ಬೆಡ್ಡೆಲ್ಲ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋದರೆ ನಾವು ಸಂಜೆ ತನಕ ಕೆಳಗಡೆನೇ ಇರ್ತೀವಿ. ಮೇಲ್ಗಡೆ ರೂಮ್ಗೆ ಸಪ್ರೇಟಾಗಿ ಬರೋದೇ ಇಲ್ಲ. ನಾವು ಜಾಸ್ತಿ ಕೆಳಗಡೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ. ಇನ್ನು ನೆಕ್ಸ್ಟ್ ನಾವು ಮೇಲ್ಗಡೆ ರೂಮ್ಗೆ ಅಂತ ಬರೋದು ಯಾವಾಗ ಅಂತಂದರೆ ಮಲ್ಕೊಳ್ಳೋದಕ್ಕೆ ಅಷ್ಟೇನೆ, ಅದು ನೈಟು. ಮಧ್ಯಾಹ್ನ ಏನಾದರೂ ತುಂಬ ನಿದ್ದೆ ಬರ್ತಿದೆ ಅಂದರೆ ಮಾತ್ರ ಮೇಲ್ಗಡೆ ಬರ್ತೀವಿ, ಇಲ್ಲಾಂದರೆ ಅದೂ ಬರೋಲ್ಲ. ಕಂಪ್ಲೀಟ್ ಡೇ ಕೆಳಗಡೆನೇ ಇರ್ತೀವಿ, ಕೆಳಗಡೆನೇ ಟೈಮ್ ಪಾಸ್ ಮಾಡ್ತಿರ್ತೀವಿ. ಕೆಳಗಡೆ ಹೋಗೋಣ ಕಂದ, ನೇಲ್ ಕಟ್ ಮಾಡಲ ನಿಂಗೆ ಇವತ್ತು? ಎಲ್ಲ ಬ್ಲೇಡ್ ಥರ ಇದ್ದಾವೆ. ಇನ್ನು ಪಾಪುನ ಕರ್ಕೊಂಡು ಬಾಲ್ಕನಿಗೆ ಬಂದೆ. ಪಾಪುಗೆ ಬಾಲ್ಕನಿ ಕರ್ಕೊಂಬಂದರೆ ಅದೆಷ್ಟು ಖುಷಿ ಗೊತ್ತಾ, ಅಲ್ಲಿ ಇಲ್ಲಿ ನೋಡ್ಕೊಂಡು ಆರಾಮಾಗಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ನನಗೆ ಅವಳು ಖುಷಿ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸರಿ ಇವಾಗಲೇ ನೇಲ್ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನೇಲ್ ಕಟ್ ಮಾಡೋದಕ್ಕೆ ಕೂಡ ಅವಳನ್ನ ಆರಾಮಾಗಿ ಮಾತಾಡಿಸ್ಕೊಂಡು ನೇಲ್ ಕಟ್ ಮಾಡ್ತಾಯಿದ್ದೀನಿ. ಮಗು ಎದ್ದಿದ್ದಾಗ ಯೂಶ್ವಲಾಗಿ ನೇಲ್ ಕಟ್ ಮಾಡೋದು ತುಂಬಾ ಕಷ್ಟ. ಕೈ ಎಳ್ಕೊತಾ ಇರ್ತಾರೆ, ಒಂಥರ ಭಯನೂ ಆಗ್ತಾ ಇರುತ್ತೆ. ಪಾಪು ಮಲಗಿದ್ದಾಗ ನೇಲ್ ಕಟ್ ಮಾಡ್ಬೋದು, ಬಟ್ ನನಗೆ ಆ ಟೈಮಲ್ಲಿ ಅಲ್ವಾ ಮರ್ತೇ ಹೋಗುತ್ತೆ. ಆಮೇಲೆ ಮತ್ತೆ ಪಾಪು ಎದ್ದಾಗಲೇ ನೆನಪಾಗುತ್ತೆ ಅದು. ಸೊ ಹಾಗಾಗಿ ಹೇಗಿದ್ರೂ ಪಾಪುನ ಬಾಲ್ಕನಿ ಕರ್ಕೊಂಬಂದಿದ್ದೀನಲ್ವ, ಇವಾಗಲೇ ನೇಲ್ ಕಟ್ ಮಾಡಿಬಿಟ್ಟು ಕರ್ಕೊಂಡು ಹೋಗೋಣ, ಸೊ ದಟ್ ಅವಳು ಕೂಡ ಪರ್ಚ್ಕೊಳ್ಳೋದೆಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ನೇಲ್ ಕಟ್ ಮಾಡ್ತಾಯಿದ್ದೀನಿ.
ಸೊ ಫ್ರೆಂಡ್ಸ್, ಹೀಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವ ರೀತಿ ನನ್ನ ಡೈಲಿ ವ್ಲಾಗ್ಸ್ ಇರುತ್ತೆ, ಡೈಲಿ ರೂಟೀನ್ ಇರುತ್ತೆ ಅಂತ. ನನಗೆ ಸುಮ್ಮನೆ ಫೇಕಾಗಿ ಯಾರನ್ನೋ ಇಷ್ಟ ಇಲ್ಲ ಅಂತ ಅಂದ್ರೂ ಮಾತಾಡ್ಸೋದು, ಆ್ಯಂಡ್ ಇಷ್ಟ ಇಲ್ಲ ಅಂತಂದ್ರೂ ಅವ್ರನ್ನ ನಾನು ವಿಡಿಯೋನಲ್ಲಿ ತೋರಿಸೋದು, ಸುಮ್ಮನೆ ಫೋರ್ಸ್ಫುಲಿ ನಾನು ಯಾವುದನ್ನು ಮಾಡಲ್ಲ. ನನಗೆ ಇಷ್ಟ ಆದರೆ ನಾನು ಓಕೆ ವ್ಲಾಗ್ ಮಾಡ್ತೀನಿ, ನನಗಿಷ್ಟ ಆದರೆ ಅವ್ರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಮಾತ್ರ ನಾನು ಒಬ್ಬರನ್ನ ನನ್ನ ವ್ಲಾಗಲ್ಲಿ ಅವ್ರನ್ನ ತೋರಿಸ್ತೀನಿ. ಸೊ ಈ ರೀತಿಯಾಗಿ ಇನ್ನು ನಾನು ಎಲ್ಲಾದರೂ ಹೋದರೂ ಅಷ್ಟೇ, ನಾನು ಪ್ರತಿ ಟೈಮ್ ವ್ಲಾಗ್ ಮಾಡ್ಕೊಳ್ಳೋದ್ರಿಂದ ನನಗೇನು ಮುಜುಗರ ಅನಿಸಲ್ಲ. ನಾನು ರ್ಯಾಂಡಮಾಗಿ ವ್ಲಾಗ್ ಮಾಡ್ಕೊಂಬಿಡ್ತೀನಿ. ಇಲ್ಲಿ ಮಾಡಬಾರ್ದು, ಅಲ್ಲಿ ಮಾಡಬಾರ್ದು, ಈ ಥರ ಮಾಡಿದ್ರೆ ನೋಡೋ ವ್ಯೂವರ್ಸ್ ಏನು ಅನ್ಕೋತಾರೆ, ಆ ಥರ ಎಲ್ಲ ನನಗೆ ಏನೂ ಇಲ್ಲ. ನನಗೆ ಒಂದು ಜಾಗಕ್ಕೆ ಹೋದರೆ ಅವ್ರು ಕಂಫರ್ಟಬಲ್ ಆಗಿದ್ದರೆ ನಾನು ವ್ಲಾಗ್ ಮಾಡ್ಕೊಳ್ತೀನಿ, ಇಲ್ಲ ಅಂತ ಅಲ್ಲ. ಸೊ ಒಂದು 2-3 ವ್ಲಾಗ್ ಹಿಂದೆ ಒಬ್ಬರು ಕಮೆಂಟ್ ಮಾಡಿದರು, ಅಂದರೆ ಅವ್ರು ಈಗ ಜಸ್ಟು ನನ್ನ ಹೊಸ ವ್ಯೂವರ್ ಅಂತ ಅಂದ್ಕೊಳ್ತೀನಿ. ನೀವು ಒಂದು ವ್ಲಾಗಲ್ಲಿ ಹೇಳ್ತೀರಾ ಇವ್ರು ನಮ್ಮ ಅತ್ತೆ ಅಂತ ಅಂದ್ಬಿಟ್ಟು, ಇನ್ನೊಂದು ವ್ಲಾಗಲ್ಲಿ ಹೇಳ್ತೀರಾ ಇನ್ನೊಬ್ರನ್ನ ತೋರಿಸ್ಬಿಟ್ಟು ಇವ್ರು ನಮ್ಮ ಅತ್ತೆ ಅಂತ. ಸೊ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನನ್ನ ಡೈಲಿ ವ್ಲಾಗ್ ನೋಡಿದ್ರಲ್ಲ ಅವ್ರಿಗೆ ಗೊತ್ತೇ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಇವಾಗ ಜೀವನ್ ಅವರ ಮಮ್ಮಿ ಡ್ಯಾಡಿ ಅಂತ ಯಾಕೆ ಹೇಳ್ತೀನಿ ಅಂತ ಅಂದರೆ, ಅವ್ರನ್ನ ಚಿಕ್ಕ ವಯಸ್ಸಿಂದನೂ ಕೂಡ ಜೀವನ್ನ ಅವರೇ ನೋಡ್ಕೊಂಡಿರೋದು. ಸೊ ಅವ್ರು ಬಂದುಬಿಟ್ಟು ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು. ಸೊ ಅವರೇ ನೋಡ್ಕೊಂಡಿರೋದು ಅವ್ರನ್ನ. ಸೊ ಹಾಗಾಗಿ ಅವರು ಚಿಕ್ಕ ವಯಸ್ಸಿಂದನೂ ಮಮ್ಮಿ ಡ್ಯಾಡಿ ಅಂತಲೇ ಕರ್ಕೊಂಬಂದಿದ್ದಾರೆ, ಆ್ಯಂಡ್ ಅವ್ರ ಬಾಂಡಿಂಗ್ ಅವ್ರ ಜೊತೆ ಹಾಗೇ ಇದೆ. ಇವಾಗ ನಾನು ಮದುವೆ ಮಾಡ್ಕೊಂಡು ಹೋದಾಗ ಇಲ್ಲ ನೀನು ಈ ಥರ ಎಲ್ಲ ಹೇಳಬೇಡ, ಅವ್ರನ್ನ ಚಿಕ್ಕಪ್ಪ ಚಿಕ್ಕಮ್ಮ ಅಂತಲೇ ಹೇಳು ಅಂತ ಹೇಳೋ ರೈಟ್ಸ್ ನನಗೇನೂ ಇಲ್ಲ. ಅದು ಅವ್ರ ಇಷ್ಟ, ಅವ್ರು ಕರ್ಕೊಂಡ್ಲಿ ಅಲ್ವಾ. ಸೊ ಇವಾಗ ನನಗೇನೋ ನಾನು ಅತ್ತೆ ಮಾವನೇ ಆಗಬೇಕು, ಅವ್ರು ನನಗೆ ಹೆಂಗೆ ಬಂದ್ರೂ ಅತ್ತೆ ಮಾವನೇ ಆಗಬೇಕು. ಸೊ ನಾನು ಅತ್ತೆ ಮಾವ ಅಂತ ಹೇಳ್ತೀನಿ. ಸೊ ಇವಾಗ ಜೀವನ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ರು ಅಂತ ಹಾಕೋ ಬದಲು ನಮ್ಮ ಅತ್ತೆ ಮಾವ ಬಂದಿದ್ರು ಅಂತಲೇ ಹಾಕಿದ್ದೀನಿ ಅಷ್ಟೇನೆ. ಸೊ ಈ ರೀತಿ ಇನ್ನೂ ತುಂಬ ಜನ ಕೇಳ್ತಾ ಇದ್ದಿದ್ದೇನು ಅಂತ ಅಂದರೆ, ಆವತ್ತು ಹಾಸ್ಪಿಟಲಲ್ಲಿ ಪಾಪನ ನೋಡೋದಕ್ಕೆ ಬಂದಿದ್ರಲ್ಲ, ಅವರು ಇನ್ನೊಂದು ಸತಿ ನಿಮ್ಮ ಪಾಪನ ನೋಡೋದಕ್ಕೆ ಬಂದಿಲ್ವಾ, ಅವ್ರನ್ನ ನಿಮ್ಮ ವ್ಲಾಗಲ್ಲಿ ತೋರಿಸೇ ಇಲ್ಲ, ಮತ್ತು ಏನೂ ಅವ್ರ ಹತ್ರ ಮಾತಾಡ್ಸೋದೇ ಇಲ್ಲ ಅಂತ. ಇವಾಗ ನಾನು ವ್ಲಾಗ್ ಮಾಡ್ತಾ ಇರೋದು ಬಂದುಬಿಟ್ಟು ನನ್ನ ಸ್ವಇಚ್ಛೆಯಿಂದ, ನನಗೆ ಇಷ್ಟ ಆಗಿದೆ, ಸೊ ದಟ್ ನಾನು ವ್ಲಾಗ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾರು ಕಂಫರ್ಟಬಲ್ ಆಗಿದ್ದಾರೆ ನಾನು ವ್ಲಾಗಲ್ಲಿ ಮಾತಾಡೋದಕ್ಕೆ, ಅವ್ರು ಮಾತಾಡ್ತಾರೆ, ವ್ಲಾಗಲ್ಲಿ ಬರ್ತಾರೆ. ಈ ರೀತಿ ಅವ್ರಿಗೆ ಕಂಫರ್ಟಬಲ್ ಇಲ್ಲ. ಆ್ಯಂಡ್ ಒಂದ್ಸಲಿ ಈ ಮಾತು ಕೂಡ ಬಂದಿತ್ತು, ನೀವು ನಮ್ಮನ್ನು ತೋರಿಸ್ಬೇಡಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಅವ್ರನ್ನ ತೋರಿಸಲ್ಲ, ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಲ್ಲ ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಪ್ರತಿಯೊಂದಕ್ಕೂ ತಪ್ಪು ಹುಡುಕಿ ಕಾರಣಗಳನ್ನ ಕೇಳಿದಾಗ ಅವಾಗ ಇರೋದನ್ನೇ ಹೇಳಬೇಕು, ಇಲ್ದಿರೋದೆಲ್ಲ ಕತೆ ಕಟ್ಟಿ ನನಗೆ ಹೇಳೋದಕ್ಕೆ ಬರೋಲ್ಲ. ಸೊ ಅತ್ತೆ ಮಾವ ಅಂತ ಅಂದರೆ ಅವ್ರು ಮೈಸೂರಲ್ಲೇ ಇರೋದು, ನಾವ್ಯಾಕೆ ಹೋಗಿ ಅವ್ರ ಜೊತೆ ಇಲ್ಲ ಅಂತ ಅಂದರೆ ಏನು ಹೇಳೋಕ್ಕಾಗತ್ತೆ. ಈಗ ಮದುವೆ ಆದಮೇಲೆ ನಾವು ನಮ್ಮ ಸಂಸಾರ ಅಂತ ನೋಡ್ಕೋಬೇಕು. ಸೊ ದಟ್ ನಾವು ಬೆಂಗಳೂರಲ್ಲಿ ಜೀವನಿಗೆ ಕೆಲಸ ಇತ್ತು, ಬೆಂಗಳೂರಲ್ಲೇ ಜೀವನ ಇದ್ದಿದ್ದು. ಸೊ ನಾವು ಸಪ್ರೇಟ್ ಮನೆ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಾವು ನಮ್ಮ ಸ್ವಂತ ಮನೆ ಕಟ್ಕೊಂಡ್ವಿ. ಈ ರೀತಿಯಾಗೆಲ್ಲ ಆಲ್ಮೋಸ್ಟ್ ನನ್ನ 5 ವರ್ಷ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಮಧ್ಯದಲ್ಲಿ ಒಂದಷ್ಟು ಡೌಟ್ಸ್ ಇದ್ದು ಅವ್ರು ಕೇಳಿದಾಗ ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ. ಸೊ ತುಂಬ ಜನ ಕೇಳ್ತಿದ್ರಲ್ಲ ಅಂತಲೇ ಹೇಳ್ತಿರೋದು. ಆ್ಯಂಡ್ ಇಲ್ಲಿ ಅತ್ತೆ ಮನೆ ಎಲ್ಲಿದೆ ಅಲ್ವಾ, ಅಲ್ಲಿ ಯಾಕಿಲ್ಲ ನೀವು ಅಂತ ಕೇಳ್ತಾಯಿದ್ರಿ. ಇವಾಗ ನಾವು ಮದುವೆ ಮಾಡಿಕೊಂಡು 7 ಮಂತ್ಸ್ ಆದಮೇಲೆ ನಾವು ಸಪ್ರೇಟಾಗಿ ಬಂದ್ವಿ. ಅದಾದಮೇಲೆ ನಾವು ನಮ್ಮ ಜೀವನ ಏನಿದೆ ನಾವು ಅದನ್ನು ಕಟ್ಕೊಂಡ್ವಿ. ಅದಾದಮೇಲೆ ನಮ್ಮದು ಅಂತ ನಾವು ಮಾಡ್ಕೊಂಡ್ವಿ. ಇವಾಗ ನಮ್ಮ ಸ್ವಂತ ಮನೆ ಆದಮೇಲೆ ನಾವು ಯಾಕೆ ಹೋಗಿ ಅವ್ರ ಜೊತೆ ಇಲ್ಲ, ನಾವು ಯಾಕೆ ಹೋಗಿ ಇವ್ರ ಜೊತೆ ಇಲ್ಲ ಅಂತ ಅಂದರೆ ನಾವು ಏನು ಹೇಳೋಕ್ಕಾಗತ್ತೆ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕಿ ಹಿಂಗೆ ಯಾಕೆ ಹಂಗೆ ಯಾಕೆ ಅಂತ ಕೇಳೋ ಬದಲು ನಮ್ಮ ಜೀವನ ಇರೋದು ಹೀಗೆ, ನಾವು ಅದನ್ನೇ ನಿಮ್ಮ ಜೊತೆ ಶೋಕೇಶ್ ಮಾಡ್ತಿದ್ವಿ. ಸೊ ಅದನ್ನು ಅಕ್ಸೆಪ್ಟ್ ಮಾಡಿ. ನಾವೇ ನಮ್ಮ ಜೀವನದಲ್ಲಿ ಕಂಫರ್ಟಬಲ್ ಆಗಿ ಇದ್ದೀವಿ ಅಂತ ಅಂದಾಗ ನಮ್ಮ ಜೀವನ ಅಲ್ವಾ ಅದು, ನಮಗೆ ಅಂತ ಒಂದು ರೈಟ್ಸ್ ಇರುತ್ತೆ ಅಲ್ವಾ, ಅದನ್ನು ಆರಾಮ್ಸೆ ಲೀಡ್ ಮಾಡೋದಕ್ಕೆ ಬಿಟ್ಬಿಡಬೇಕು. ಸೊ ಹೆಂಗೆ ಏನೇ ಇದ್ರೂ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮ್ಗೆ 100% ಗೊತ್ತಿರುತ್ತೆ. ನನಗೆ ಯಾವುದೇ ಕಮೆಂಟ್ ಬಂದ್ರೂ ಅದರಲ್ಲಿ ಆನ್ಸರ್ ಮಾಡೋಕ್ಕಾದರೆ ಮಾಡ್ತೀನಿ. ಇಫ್ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನಾನು ವಿಡಿಯೋನಲ್ಲೇ ಅದಕ್ಕೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಸೊ ಇಷ್ಟೇ. ನಮ್ಮ ಮನೆಗೆ ಇವಾಗ ರೀಸೆಂಟಾಗಿ ಯಾರು ಪಾಪುನ ನೋಡೋಕ್ಕೆ ಬಂದಿದ್ರಲ್ವ, ಅವರು ನಮ್ಮ ಅತ್ತೆ ಮಾವ, ಜೀವನ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ. ಚಿಕ್ಕ ಮಗು ಇರುವಾಗಿಂದನೂ ಜೀವನ ಅವರೇ ನೋಡ್ಕೊಂಡಿರೋದು. ಆ್ಯಂಡ್ ಮದುವೆ ಮಾಡ್ಕೊಂಡ್ಮೇಲೆ ನಾವಿಬ್ಬರು ಸಪ್ರೇಟ್ ಬಂದ್ವಿ. ಸೊ ದಟ್ ನಮ್ಮ ಜೀವನ ನಾವು ಕಟ್ಕೊಂಡು ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮ ಜೀವನದ ಬಗ್ಗೆ ಇಷ್ಟೇ ಕ್ಲಾರಿಫಿಕೇಷನ್ ನಾನು ನಿಮಗೆ ಕೊಡಬೇಕಾಗಿದ್ದು, ಆ್ಯಂಡ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಅದ್ಯಾಕೆ ಇದ್ಯಾಕೆ ಹೀಗೆ ಹಂಗೆಲ್ಲ ಕೇಳಿದ್ರೆ ನನಗೂ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಜೀವನ ಹೆಂಗೆ ದೇವ್ರು ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೋ, ಹೆಂಗೆ ಹೋಗ್ಬೇಕಂತ ಅದು ಬರ್ದಿದೆಯೋ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ.
ಇನ್ನು ಪಾಪುಗೆ ನೇಲ್ಸ್ ಕಟ್ ಮಾಡಿ ಅಪ್ಪುಗೂ ಕೂಡ ನೇಲ್ಸ್ ಕಟ್ ಮಾಡಿ ಕೆಳಗಡೆ ಬಂದೆ. ಇನ್ನು ತಿಂಡಿಗೆ ಅಂತ ದೋಸೆನ ಮಾಡಿದ್ದೆ, ಅದಕ್ಕೆ ಆಲೂಗಡ್ಡೆ ಪಲ್ಯ ಚಟ್ನಿ ಎರಡೂ ಕೂಡ ಮಾಡಿದ್ದೀನಿ. ತಿಂಡಿನ ತಿಂದ್ಬಿಟ್ಟು ಅದಾದಮೇಲೆ ಅಪ್ಪು ತುಂಬ ದಿನದಿಂದ ಕೇಳ್ತಾನೆ ಇದ್ದ ಕರ್ಬೂಜ ಹಣ್ಣು ಮತ್ತು ಸ್ಟ್ರಾಬೆರಿ ಎರಡನ್ನೂ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಡಿ ಅಂತ. ಸೊ ದಟ್ ಅವನಿಗೆ ಜ್ಯೂಸ್ ಮಾಡಿಬಿಟ್ಟು ಕೊಟ್ಟೆ. ಇನ್ನು ಪಾಪುನ ಮಲಗಿಸೋ ಟೈಮ್ ಕೂಡ ಆಯಿತು. ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಪಾಪುನ ಇವಾಗ ಮಲಗಿಸ್ತಾ ಇದ್ದೀನಿ. ಅಪ್ಪುಗೆ ಬರೆಯೋದಕ್ಕೆ ಕೊಟ್ಟಿದ್ದೆ, ಬರಿತಾ ಇದ್ದಾನೆ. ಅವ್ನಿಗೆ ಹೆಂಗೆ ಅಂತ ಅಂದರೆ ಅಲ್ಲಿ ಕುತ್ಕೊಂಡಿರ್ಬೇಕು ಪಕ್ಕದಲ್ಲಿ, ಆವಾಗ ಬೇಗ ಬೇಗ ಬರೆದ್ಬಿಡ್ತಾನೆ. ಇಲ್ಲ ಅಂತ ಅಂದರೆ ಜಾಸ್ತಿ ಟೈಮ್ ತೊಗೊತಾನೆ ಬರೆಯೋದಕ್ಕೆ, ಅಲ್ವಾ ಅಪ್ಪು? ಮತ್ತು ನಾನು ಇನ್ನೂ ಹಬ್ಬಕ್ಕೆ ಬಟ್ಟೆ ಬೇರೆ ತೊಗೊಂಬರೋದಕ್ಕೆ ಹೋಗಿಲ್ಲ, ಅದನ್ನು ತೊಗೊಂಬರ್ಬೇಕು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲ ಸಂಜೆ ಹೋಗೋದಾ ಏನು ಅಂತ. ನಾಳೆನೇ ಹಬ್ಬ ಇರೋದು, ನೋಡಿದ್ರೆ ಇವತ್ತು ಬಟ್ಟೆ ಶಾಪಿಂಗ್ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ದಿನ ಬೇಡ ಬಿಡು ಅಂತ ಅಂದ್ಕೊಂಡೇ ಇದ್ದೆ. ಆಮೇಲೆ ಅನ್ನಿಸ್ತು, ಜೀವನ ಹೇಳಿದ್ರು ನೆನ್ನೆ ನೈಟು ನೀನು ನಾಳೆ ಹೋಗಿ ತೊಗೊಂಬಂದ್ಬಿಡು ಅಂತ. ನಾನು ಸಿರಿನ ಅಮ್ಮನ ಮನೆಗೆ ಕರ್ಕೊಂಡೋಗಿ ಅಮ್ಮನ ಮನೇಲಿ ಬಿಟ್ಟು ಅದಾದಮೇಲೆ ನಾನು ಅಪ್ಪು ಇಬ್ಬರು ಹೋಗಿ ತೊಗೊಂಬರೋದಕ್ಕಿಂತ ಸಂಜೆ ಜೀವನ ಬಂದಾಗ ಸಿರಿನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಸಿರಿ ನನ್ನೊಟ್ಟಿಗಿದ್ರೆ ಅಲ್ವಾ ಆರಾಮಾಗಿರ್ತಾಳೆ, ಏನು ಅಳೋದಿಲ್ಲ. ಮತ್ತು ನನಗೂ ಕೂಡ ಏನು ಟೆನ್ಷನ್ ಇರೋಲ್ಲ, ಆರಾಮಾಗಿ ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಬಟ್ ಬಿಟ್ಬಿಟ್ಟು ಹೋದರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ, ಅಳ್ತಿದ್ದಾಳ ಏನು ಎದ್ದಿದ್ದಾಳ ಅಂತ. ಮತ್ತು ಅದೊಂಥರ ಏನೋ ಅವಳು ಅಳೋ ಥರನೇ ಕೇಳಿಸ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಬೇಡ, ಸುಮ್ಮನೆ ಯಾಕೆ ಬಿಟ್ಟು ಹೋಗೋದು, ಕರ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಫ್ ಇನ್ ಕೇಸ್ ಯಾವುದು ಸೆಟ್ ಆಗಿಲ್ಲ ಅಂತ ಅಂದರೆ ಸೀರೆ ವೇರ್ ಮಾಡ್ತೀನಿ ಅಷ್ಟೇ. ಇನ್ನೇನು ಮಾಡೋದು ಅಲ್ವಾ, ಸೀರೆ ಅಲ್ವಾ. ನನ್ನ ತಂಗಿ ಹೋಗಿದ್ದಾಳೆ ಅಲಂಕಾರ ಪ್ಲಾಜಾಗೆ ಮೊನ್ನೆ. ನನಗೆ ಗೊತ್ತೇ ಇಲ್ಲ, ಇಫ್ ಇನ್ ಕೇಸ್ ಅವಳು ಹೋಗ್ತಾಳೆ ಅಲಂಕಾರ ಪ್ಲಾಜಾಗೆ ಅಂತ ಗೊತ್ತಿದ್ದಿದ್ರೆ ನಾನು ಹೇಳ್ಬಿಡ್ತಾಯಿದ್ದೆ, ಸರಿ ನನಗೂ ಸೇರಿಸೇ ತೊಗೊಂಬಂದ್ಬಿಡು, ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತ. ಅವಳೇನು ಹೇಳಿಲ್ಲ, ನನಗೂ ಕೂಡ ನೆನಪಾಗಲಿಲ್ಲ. ಅಲ್ಲಂದರೆ ತುಂಬ ಚೆನ್ನಾಗಿರೋ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಅಲಂಕಾರ ಪ್ಲಾಜಲ್ಲಿ, ಅದಕ್ಕೆ ಅಲ್ವಾ ಅಮ್ಮ. ನನ್ನ ಮಗಳಿಗೆ ತೊಗೊಂಡು ಬಂದಿದ್ದೀನಿ, ಟ್ರೆಡಿಷ್ನಲ್ ವೇರ್ ಒಂದು ತೊಗೊಂಡು ಬರಬೇಕು. ಇನ್ನು ನೋಡೋದ ಹೆಂಗಾಗುತ್ತೆ ಅಂತ. ನನ್ನ ಮಗಳು ನಿದ್ದೆ ಮೂಡಿಗೆ ಹೋಗಿ ಅವಳು ನಿದ್ದೆ ಮಾಡೋ ಅಷ್ಟೊತ್ತಿಗೆ ಒಂದು 15-20 ನಿಮಿಷ ಬೇಕು. ನಂದು ಇನ್ನೂ ವಿಡಿಯೋ ಎಡಿಟಿಂಗ್ ಕೆಲಸ ಇದೆ, ಮಾಡ್ಕೋಬೇಕು. ಇವತ್ತು ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಇವತ್ತು ಯಾಕೋ ದಿನನೇ ಸಾಕ್ತಲ್ಲ ಅಂತ ಅನ್ನಿಸ್ತು. ಪಾಪುಗೆ ಅಂತ ಫ್ಲ್ಯಾಶ್ ಕಾರ್ಡ್ಸ್ನ ತರಿಸಿದ್ದೆ. ಸೊ ಇವಾಗ ಅಪ್ಪು ಅದನ್ನು ಇಟ್ಕೊಂಡು ತೋರಿಸ್ತಾ ಇದ್ದಾನೆ. 3 ಮಂತ್ಸ್ ನಂತರ ಮಕ್ಕಳಿಗೆ ದೃಷ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಕಲರ್ ಆಗಿರೋದೆಲ್ಲ ತೋರಿಸೋದಕ್ಕಿಂತ ಈ ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾರ್ಡ್ಸ್ ಆಗಿರ್ಬೋದು, ಇದನ್ನೆಲ್ಲ ತೋರಿಸೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರು ರಿಯಾಕ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಈ ಒಂದು ಫ್ಲ್ಯಾಶ್ ಕಾರ್ಡ್ಸ್ನ ಮೀಶೋನಲ್ಲಿ ತರಿಸಿದ್ದು. ಆಲ್ಮೋಸ್ಟ್ 32 ಕಾರ್ಡ್ಸ್ ಬರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಫಸ್ಟ್ ನಾನು ಆರ್ಡರ್ ಮಾಡೋವಾಗ ಅಂದ್ಕೊಂಡೆ ತುಂಬ ಚಿಕ್ಕದು ಬರುತ್ತೇನೋ, ಜಸ್ಟ್ 85 ರುಪೀಸ್ ಅಲ್ವಾ, ಇನ್ನು ಎಷ್ಟು ದೊಡ್ಡದು ಬಂದುಬಿಡುತ್ತೆ ಅಂತ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸಿರಿಗೆ ಕೂಡ ಅಷ್ಟೇ, ಅದನ್ನು ನೋಡಿ ಅವಳು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ದಾಳೆ ನೋಡ್ಬೋದು. ಆ್ಯಂಡ್ ಅಪ್ಪುಗೂ ಕೂಡ ಅದನ್ನು ಇಟ್ಕೊಂಡು ಪಾಪುಗೆ ತೋರಿಸೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಇದೇ ಕೆಲಸನೇ ಆಗೋಯಿತು. ಅವನಂತೂ ತುಂಬ ಇಷ್ಟಪಟ್ಟು ಪಾಪುಗೆ ಅದನ್ನೆಲ್ಲ ತೋರಿಸಿ ಇದೇನು ಹೇಳು ಅಂತೆಲ್ಲ ಅಂದ್ಬಿಟ್ಟು ಕೇಳ್ತಿದ್ದ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಇದೇನು ಇದು? ಗ್ರೇಪ್ಸ್ ಇದು ಇದು ಫಿಶ್ ನಾನೇ ತೋರಿಸು. ನಾನದು ಇಲ್ಲದಿದ್ದೇನೆ, ತೋರಿಸು ನೋಡೋಣ. ಯಾರು ನಾನು? ಎಷ್ಟನೇ ಕ್ಲಾಸ್? 6th ಅನ್ಸುತ್ತೆ. ಮನೆ ಕೊರೆಯೋದು
ಅದಕ್ಕೆ ಯಾವ ಹಂಗಿದೆಯಾ. ಸಾಂಗ್ ಇರ್ಬೋದು ಹೇಳು ನೋಡೋಣ. ಕುಲದಲ್ಲಿ ಕಿಳಿ ಯಾವುದು? ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ? ಸುಮ್ಮನೆ ನನ್ನ ಫೋಟೋ ಒಂದಾದರೂ ಇಟ್ಕೊಂಡಿದ್ಯಾ? ನಿಂದು ಆಯ್ತು. ಭೃಗು ಮಹರ್ಷಿ ಇನ್ನು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ ಇದು. ನೋಡು ಹೆಂಗೆ ಇದೊಂದೇ ಫೋಟೋದಲ್ಲಿ ನೀನು ಈ ರೇಂಜ್ ಕಂಡುಬಿಟ್ಟಿರೋದು. ಕಂಡುಬಿಟ್ಟಿರೋದೇ ನೋಡಿಲ್ಲ ನಾನು. ಭೃಗುಮುನಿ ಇದು 8th 9th ಅನ್ಸುತ್ತೆ. 9th 10th ಇರಬೇಕು. ಓಕೆ, ಯಾವ್ದಾರು ವಿಷ್ಣುಗೆ ಒದ್ದುಬಿಟ್ಟು ಆಮೇಲೆ ಕಾಲು ಹೊತ್ತಿಸ್ಕೊಂಡು ಕಾಲಲ್ಲಿರೋ ಕಣ್ಣು ಕಿತ್ತಿಸ್ಕೊಂಡು ಆಮೇಲೆ ಒಂದು ಕಲ್ಲಲ್ಲಿ ನಿಂತಿರೋದು. ಅಲ್ಲ ಆಮೇಲೆ ಕೈ ಮುಕ್ಕೊಂಡು ಹೋಗ್ತಾ ಇರೋದು. ಸೊ ಜೀವನ್ ಆಫೀಸಿಂದ ಬಂದಮೇಲೆ ಯಾವುದೋ ಡಾಕ್ಯುಮೆಂಟ್ ಬೇಕಿತ್ತು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು. ಹೀಗೆ ಅವ್ರದ್ದು ಒಂದಷ್ಟು ಫೋಟೋಸ್ ಎಲ್ಲ ಸಿಕ್ತು. ಸೊ ಅದನ್ನು ಅಪ್ಪು ಒಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದಾರೆ. ಹಾಗೆಯೇ ನನಗೆ ಕೆಲವೊಂದಷ್ಟು ಫೋಟೋಸ್ನೆಲ್ಲ ತೋರಿಸ್ಬಿಟ್ಟು ಇದು ಯಾವಾಗ ಆಗಿದ್ದು ಗೊತ್ತಾ, ಇದು ಈ ರೀತಿ ಡ್ಯಾನ್ಸ್ನ ನಾನೇ ಕೊರಿಯೋಗ್ರಾಫ್ ಮಾಡಿದ್ದೆ, ಅದ್ರದ್ದು ಫೋಟೋಸ್ ಇದೆಲ್ಲ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ರು. ಸೊ ಒಂದಷ್ಟು ಮೆಮೊರೀಸ್ನೆಲ್ಲ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು. ಈ ರೀತಿಯಾಗಿತ್ತು. ಇನ್ನು ನೈಟು ನಾನೇನೋ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅಡುಗೆ ಎಲ್ಲ ಮಧ್ಯಾಹ್ನನೇ ಮಾಡಿದ್ದೆ, ಸೊ ದಟ್ ನನಗೆ ಸಂಜೆ ಆರಾಮ್ ಅಂತಲೇ ಅನ್ನಿಸ್ತಾ ಇತ್ತು. ಇನ್ನು ಅಪ್ಪು ಒಟ್ಟಿಗೆ ಜೀವನ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದೆ. ಇಷ್ಟೇ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ಲೈಕ್ಸ್ ಮಾಡ್ತೀರಾ, ಹಾಗೆ ಕಮೆಂಟ್ಸ್ ಕೂಡ ಮಾಡ್ತೀರಾ, ಬಟ್ ಏನಂತ ಅಂದರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ನ, ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಾನು ಯಾವಾಗ ವಿಡಿಯೋ ಹಾಕಿದ್ರೂ ಕೂಡ ನೀವು ನೋಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಬಾಯ್.